ಕೋಟ್ಯಾಂತರ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಸಿಕ್ಕಿದೆ. 1952ರ ಹಳೆ ಪಿಎಫ್ ನಿಯಮಗಳು ಈಗ ಇತಿಹಾಸ ಸೇರಿವೆ. ಹೊಸ ಇಪಿಎಫ್ ಸ್ಕೀಮ್ 2026ರ ಅಧಿಕೃತವಾಗಿ ಜಾರಿಗೆ ಬಂದಿದ್ದು, ನಿಮ್ಮ ಸಂಬಳ ಕಟ್ ಆಗೋದ್ರಿಂದ ಹಿಡಿದು ತುರ್ತು ಸಮಯದಲ್ಲಿ ಹಣ ಡ್ರಾ ಮಾಡುವವರೆಗೆ ಎಲ್ಲವೂ ಬದಲಾಗಿದೆ. ಅದರಲ್ಲೂ ಗುತ್ತಿಗೆ ಕಾರ್ಮಿಕರಿಗಂತೂ ಒಂದು ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದೆ. ಈ ಎಲ್ಲಾ ಬದಲಾವಣೆಗಳು ನಿಮಗೇನು ಲಾಭ ತರಲಿವೆ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ನೋಡೋಣ ಬನ್ನಿ. ಕಳೆದ 7 ದಶಕಗಳಿಂದಲೂ ಹೆಚ್ಚು ಕಾಲದಿಂದ ಅಂದ್ರೆ ಬರೋಬ್ಬರಿ 1952ರಿಂದ ನಮ್ಮ ದೇಶದಲ್ಲಿ ಜಾರಿಯಲ್ಲಿದ್ದ ಹಳೆ ಪಿಎಫ್ ನಿಯಮವನ್ನ ಕೇಂದ್ರ ಸರ್ಕಾರ ಈಗ ಸಂಪೂರ್ಣವಾಗಿ ಬದಲಾಯಿಸಿದೆ. ಅದರ ಜಾಗದಲ್ಲಿ ಇತ್ತೀಚೆಗಷ್ಟೇ ಅಂದ್ರೆ ಜೂನ್ 29ರಂದು ಗೆಜೆಟ್ ನಲ್ಲಿ ನೋಟಿಫಿಕೇಶನ್ ಹೊರಡಿಸುವ ಮೂಲಕ ಹೊಸ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ 2026 ಅಥವಾ ಇಪಿಎಫ್ ಸ್ಕೀಮ್ 2026 ಜಾರಿಗೆ ತರಲಾಗಿದೆ. ಹಾಗಾದ್ರೆ ಈ ಹೊಸ ಬದಲಾವಣೆಯಿಂದ ಕೋಟ್ಯಾಂತರ ಉದ್ಯೋಗಿಗಳಿಗೆ ಸಿಗುವ ಲಾಭಗಳೇನು? ನಿಮ್ಮ ಕೈಗೆ ಬರುವ ಸಂಬಳ ಬದಲಾಗುತ್ತಾ? ಪಿಎಫ್ ಅಕೌಂಟ್ ನಿಂದ ಅರ್ಧದಲ್ಲೇ ಹಣ ಡ್ರಾ ಮಾಡುವ ರೂಲ್ಸ್ ಹೇಗೆ ಬದಲಾಗಿದೆ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಗಲಿದೆ. ಮಿಸ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ. ಹೊಸ ಇಪಿಎಫ್ ಸ್ಕೀಮ್ 2026 ಜಾರಿ. ಹಳೆ 1952ರ ನಿಯಮಕ್ಕೆ ಗುಡ್ ಬಾಯ್. ಸ್ನೇಹಿತರೆ, ಭಾರತ ಸರ್ಕಾರವು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2026ರ ಅಡಿಯಲ್ಲಿ ಈ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಕೇವಲ ಪಿಎಫ್ ಅಷ್ಟೇ ಅಲ್ಲ, ಇದರ ಜೊತೆಗೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ 2026 ಅಥವಾ ಇಪಿಎಸ್ 2026 ಮತ್ತು ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಸ್ಕೀಮ್ 2026 ಕೂಡ ನೋಟಿಫೈ ಮಾಡಲಾಗಿದೆ. ಇದರ ಜೊತೆಗೆ ಸರ್ಕಾರವು ಎಂಪ್ಲಾಯೀಸ್ ಎನ್ರೋಲ್ಮೆಂಟ್ ಕ್ಯಾಂಪೇನ್ 2026, ವಿಶ್ವಾಸ್ 2026 ಮತ್ತು ಅಮೆಸ್ಟಿ 2026 ನಂತಹ ವಿಶೇಷ ಯೋಜನೆಗಳನ್ನು ಕೂಡ ಪರಿಚಯಿಸಿದೆ. ಇಷ್ಟೆಲ್ಲ ಬದಲಾವಣೆಗಳು ಆಗ್ತಿವೆ ಅಂದ ತಕ್ಷಣ ಪಿಎಫ್ ಕಟ್ ಆಗ್ತಿರುವ ಉದ್ಯೋಗಿಗಳಿಗೆ ಒಂದು ದೊಡ್ಡ ಟೆನ್ಷನ್ ಶುರುವಾಗೋದು ಸಹಜ. ನಮ್ಮ ಹಳೆ ಪಿಎಫ್ ಹಣ ಸೇಫ್ ಆಗಿರುತ್ತಾ? ನಾವು ಮತ್ತೆ ಹೊಸದಾಗಿ ರಿಜಿಸ್ಟರ್ ಮಾಡಬೇಕಾ ಅಂತ ನೀವು ಯೋಚಿಸಿದ್ರೆ ಖಂಡಿತ ಆ ಭಯ ಬೇಡ. ಹೊಸ ಸ್ಕೀಮ್ ಪ್ರಕಾರ ಈಗಾಗಲೇ ಪಿಎಫ್ ಮೆಂಬರ್ ಆಗಿರೋರು ಯಾವುದೇ ಅಡೆತಡೆ ಇಲ್ಲದೆ ಆಟೋಮೆಟಿಕ್ ಆಗಿ ಹೊಸ ಸ್ಕೀಮ್ ಅಡಿಗೆ ಬರ್ತಾರೆ. ನಿಮ್ಮ ಹಳೆ ಪಿಎಫ್ ಬ್ಯಾಲೆನ್ಸ್ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ ಮತ್ತು ನೀವು ಯಾವುದೇ ಹೊಸ ರಿಜಿಸ್ಟ್ರೇಷನ್ ಅಥವಾ ಫಾರ್ಮಾಲಿಟೀಸ್ ಮಾಡಿಸುವ ಅಗತ್ಯ ಇರೋದೇ ಇಲ್ಲ. ಸಂಬಳದಿಂದ ಪಿಎಫ್ ಕಟ್ ಆಗೋದು ಹೇಗೆ? ಮ್ಯಾಂಡೇಟರಿ ವರ್ಸಸ್ ವಾಲಂಟರಿ ಕಾಂಟ್ರಿಬ್ಯೂಷನ್. ಈಗ ಎಲ್ಲರಿಗೂ ಇರುವ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ ಪಿಎಫ್ ಕಾಂಟ್ರಿಬ್ಯೂಷನ್ ಎಷ್ಟು ಕಟ್ ಆಗುತ್ತೆ ಅನ್ನೋದು. ನೋಡಿ, ಉದ್ಯೋಗಿ ಮತ್ತು ಉದ್ಯೋಗದಾತ ಇಬ್ಬರು ತಮ್ಮ ವೇತನದ 12% ಹಣವನ್ನ ಪಿಎಫ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಆದರೆ ಇಲ್ಲೊಂದು ಪ್ರಮುಖ ಬದಲಾವಣೆಯನ್ನ ನಾವು ಸರ್ಕಾರ ಸ್ಪಷ್ಟಪಡಿಸಿದೆ. ಪಿಎಫ್ ಕಟ್ ಮಾಡಲು ಇರುವ ಕಡ್ಡಾಯ ವೇತನದ ಮಿತಿ ಸದ್ಯಕ್ಕೆ ತಿಂಗಳಿಗೆ 15,000 ರೂಪಾಯಿಗಳು. ಇದರ ಅರ್ಥ ನಿಮ್ಮ ಕಂಪಲ್ಸರಿ ಪಿಎಫ್ ಕಾಂಟ್ರಿಬ್ಯೂಷನ್ ಈ 15,000 ರೂಪಾಯಿಯ 12%ಗೆ ಅಂದ್ರೆ 1,800 ರೂಪಾಯಿಗೆ ಮಾತ್ರ ಸೀಮಿತವಾಗಿರುತ್ತೆ. ನಿಮ್ಮ ಮಾಲೀಕರು ಕೂಡ ಅಷ್ಟೇ ಮೊತ್ತವನ್ನ ಹಾಕಬೇಕಾಗುತ್ತೆ. ಆದರೆ ಒಂದು ವೇಳೆ ನಿಮ್ಮ ಸಂಬಳ 15,000ಕ್ಕಿಂತ ಹೆಚ್ಚಿಗೆ ಇದ್ದರೆ ನೀವು ಹೆಚ್ಚು ಹಣವನ್ನ ಪಿಎಫ್ ನಲ್ಲಿ ಉಳಿತಾಯ ಮಾಡಲು ಬಯಸಿದ್ರೆ ಅದಕ್ಕೂ ಕೂಡ ಅವಕಾಶವಿದೆ. ಅದನ್ನ ವಾಲಂಟರಿ ಕಾಂಟ್ರಿಬ್ಯೂಷನ್ ಅಂದ್ರೆ ಸ್ವಯಂ ಪ್ರೇರಿತ ಕೊಡುಗೆ ಎಂದು ಕರೆಯಲಾಗುತ್ತದೆ. ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಮುಂದೊಂದು ದಿನ ನಿಮ್ಮ ಹಣಕಾಸಿನ ಅಗತ್ಯಗಳು ಬದಲಾದರೆ ಈ ಹೆಚ್ಚುವರಿ ವ್ಯಾಲಂಟರಿ ಪಿಎಫ್ ಹಣವನ್ನ ನೀವು ಕಡಿಮೆ ಕೂಡ ಮಾಡಬಹುದು ಅಥವಾ ಸಂಪೂರ್ಣವಾಗಿ ನಿಲ್ಲಿಸಬಹುದು. ಫಾರ್ ಎಕ್ಸಾಂಪಲ್, ನಾನು ನೋಡ್ತಾ ಹೋಗೋದಾದ್ರೆ ನಿಮ್ಮ ಸಂಬಳ ತಿಂಗಳಿಗೆ 80,000 ರೂಪಾಯಿ ಇದೆ ಅಂದುಕೊಳ್ಳಿ. ನೀವು ರಿಟೈರ್ಮೆಂಟ್ಗಾಗಿ ಹೆಚ್ಚಿನ ಹಣ ಉಳಿಸಲು ಪೂರ್ತಿ ಸಂಬಳದ ಮೇಲೆ ಪಿಎಫ್ ಕಟ್ ಮಾಡಲು ಆಪ್ಷನ್ ತೆಗೆದುಕೊಳ್ತೀರಾ? ಅಥವಾ ಕೆಲವು ವರ್ಷಗಳ ನಂತರ ನೀವು ಹೋಮ್ ಲೋನ್ ತೆಗೆದುಕೊಳ್ತೀರಾ? ನಿಮಗೆ ಕೈಯಲ್ಲಿ ಹೆಚ್ಚಿನ ಹಣ ಬೇಕಾಗುತ್ತೆ. ಇಂತಹ ಸಮಯದಲ್ಲಿ ನೀವು ಈ ಹೆಚ್ಚುವರಿ ವಾಲಂಟರಿ ಪಿಎಫ್ ಕಟ್ ಮಾಡಿಸೋದನ್ನ ಕಮ್ಮಿ ಮಾಡಬಹುದು ಅಥವಾ ಸ್ಟಾಪ್ ಕೂಡ ಮಾಡಬಹುದು. ಈ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ಹೊಸ ಸ್ಕೀಮ್ನ ಅತ್ಯಂತ ದೊಡ್ಡ ಹೈಲೈಟ್ ಆಗಿದೆ. ಆದರೆ ನೆನಪಿಡಿ, ಪಿಎಫ್ಗೆ ನೀವು ಹೆಚ್ಚುವರಿ ಕೊಡುಗೆ ನೀಡಿದಾಗ ನಿಮ್ಮ ಮಾಲೀಕರು ಕೂಡ ಅದಕ್ಕೆ ಸಮನಾದ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ನೀಡಲೇಬೇಕು ಅಂತ ನಿಯಮವಿಲ್ಲ. ಅದು ಕಂಪನಿಯ ಪಾಲಿಸಿ ಅಥವಾ ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಣ ವಿತ್ಡ್ರಾ ಮಾಡೋಕೆ ಹೊಸ ರೂಲ್ಸ್. ಪಿಎಫ್ ಬ್ಯಾಲೆನ್ಸ್ ನಲ್ಲಿ 25% ಉಳಿಯಲೇಬೇಕು. ಇನ್ನು ಉದ್ಯೋಗಿಗಳಿಗೆ ಅತ್ಯಂತ ಮುಖ್ಯವಾದ ಮತ್ತೊಂದು ವಿಷಯ ಅಂದ್ರೆ ಪಿಎಫ್ ಹಣವನ್ನ ಅರ್ಧದಲ್ಲೇ ವಿತ್ಡ್ರಾ ಮಾಡಿಕೊಳ್ಳುವುದು. ತುರ್ತು ಪರಿಸ್ಥಿತಿಯಲ್ಲಿ ಪಿಎಫ್ ಹಣ ನಮಗೆ ಸಹಾಯಕ್ಕೆ ಬರುತ್ತೆ. ಹೊಸ ಇಪಿಎಫ್ ಸ್ಕೀಮ್ 2026ರಲ್ಲಿ ವಿತ್ಡ್ರಾವಲ್ ನಿಯಮಗಳನ್ನ ತುಂಬಾ ಸಿಂಪಲ್ ಕೂಡ ಮಾಡಲಾಗಿದೆ. ಮೊದಲೆಲ್ಲ 16 ಕ್ಯಾಟಗರಿಗಳಿದ್ದವು, ಆದರೆ ಈಗ ಅವುಗಳನ್ನು ಕೇವಲ 3 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿದೆ.
ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅತ್ಯಂತ ಪ್ರಮುಖ ನಿಯಮ ಬಂದಿದೆ. ನೀವು ಎಷ್ಟೇ ತುರ್ತು ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಒಟ್ಟು PF ಬ್ಯಾಲೆನ್ಸ್ನಲ್ಲಿ ಕನಿಷ್ಠ 25% ಹಣವನ್ನ ಅಕೌಂಟ್ನಲ್ಲೇ ಉಳಿಸಿಕೊಳ್ಳಬೇಕು. ಉಳಿದ 75% ಹಣವನ್ನು ಮಾತ್ರ ವಿತ್ಡ್ರಾ ಮಾಡಲು ಸಾಧ್ಯ. ಇದನ್ನ ಎಲಿಜಿಬಲ್ ಮೆಂಬರ್ ಬ್ಯಾಲೆನ್ಸ್ ಎಂದು ಕರೆಯಲಾಗುತ್ತೆ. ಅಂದರೆ ನೀವು ಇನ್ನು ಮುಂದೆ ಪೂರ್ತಿ ಹಣವನ್ನ ಖಾಲಿ ಮಾಡಲು ಬರುವುದಿಲ್ಲ. ಭವಿಷ್ಯದ ಭದ್ರತೆಗಾಗಿ 25% ಬ್ಯಾಲೆನ್ಸ್ ಇರಲೇಬೇಕು. ಜೊತೆಗೆ ನೀವು ಹಳೆ ಸ್ಕೀಮ್ ಅಡಿಯಲ್ಲಿ ಎಷ್ಟು ಬಾರಿ ವಿತ್ಡ್ರಾ ಮಾಡಿದರೂ ಆ ಹಳೆ ಲಿಮಿಟ್ಗಳು ಈಗ ಲೆಕ್ಕಕ್ಕೆ ಬರೋದಿಲ್ಲ. ಹೊಸ ಸ್ಕೀಮ್ ಅಡಿಯಲ್ಲಿ ಹೊಸದಾಗಿ ನಿಮ್ಮ ಲಿಮಿಟ್ ಕೌಂಟ್ ಸ್ಟಾರ್ಟ್ ಆಗುತ್ತೆ. ವಿತ್ಡ್ರಾ ವೇಳೆ ಬರುವ 3 ಪ್ರಮುಖ ಕೆಟಗರಿಗಳು ಅಂದರೆ ಅಗತ್ಯ ಸಂದರ್ಭಗಳು, ಮನೆಗೆ ಸಂಬಂಧಿಸಿದ ಸಂದರ್ಭಗಳು, ವಿಶೇಷ ಸಂದರ್ಭಗಳು ಎಂದು ಡಿವೈಡ್ ಮಾಡಲಾಗಿದ್ದು ಅದರ ಕೆಳಗಡೆ ಬೇರೆ ಬೇರೆ ಕೆಟಗರಿಗಳು ವಿತ್ಡ್ರಾ ವೇಳೆಗೆ ನಿಮಗೆ ಕಾಣಲಿವೆ. ಯಾವ ಟೈಮ್ನಲ್ಲಿ ಎಷ್ಟು ವಿತ್ಡ್ರಾ ಮಾಡಬಹುದು, ಷರತ್ತುಗಳು ಏನು, ಅವಧಿಗೂ ಮುನ್ನವೇ ಜಾಬ್ ಬಿಟ್ರೆ ಏನಾಗುತ್ತೆ, ಯಾವಾಗ ಎಷ್ಟು ವಿತ್ಡ್ರಾ ಮಾಡಬಹುದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಸ್ವಂತ ಅಥವಾ ಕುಟುಂಬದವರ ಅನಾರೋಗ್ಯದ ಕಾರಣಕ್ಕೆ ನೀವು PF ಹಣವನ್ನ ತೆಗಿಬಹುದು. ಇಲ್ಲಿ ನಿಮ್ಮ PF ಅಕೌಂಟ್ ಕ್ರಿಯೇಟ್ ಆಗಿ ಕನಿಷ್ಠ 12 ತಿಂಗಳಾಗಿರ್ಬೇಕು. ನೀವು ಎಲಿಜಿಬಲ್ ಮೆಂಬರ್ ಬ್ಯಾಲೆನ್ಸ್ ನ 100% ಹಣವನ್ನ ಪಡೆಯಬಹುದು. ಇದಕ್ಕೆ ಇಷ್ಟೇ ಬಾರಿ ಪಡೆಯಬೇಕು ಎಂಬ ಯಾವುದೇ ನಿರ್ದಿಷ್ಟ ಲಿಮಿಟ್ ಕೂಡ ಇರುವುದಿಲ್ಲ. ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಎಲಿಜಿಬಲ್ ಮೆಂಬರ್ ಬ್ಯಾಲೆನ್ಸ್ ಅಂದ್ರೆ ನಿಮ್ಮ ಒಟ್ಟು PF ಉಳಿತಾಯದ 75% ಆ ಹಣವನ್ನ ಸಂಪೂರ್ಣವಾಗಿ ತೆಗಿಬಹುದು. ಇನ್ನು ಎರಡನೇದು ಶಿಕ್ಷಣ, ಸ್ವಂತ ಮತ್ತು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ PF ಹಣವನ್ನ ತೆಗಿಬಹುದು. 12 ತಿಂಗಳ ಮೆಂಬರ್ಶಿಪ್ ಇದ್ದರೆ ಸಾಕು. ಎಲಿಜಿಬಲ್ ಬ್ಯಾಲೆನ್ಸ್ ನ 100% ತೆಗಿಬಹುದು. ಉದ್ಯೋಗದ ಅವಧಿಯಲ್ಲಿ ಗರಿಷ್ಠ 10 ಬಾರಿ ಈ ರೀತಿ ಹಣ ವಿತ್ಡ್ರಾವನ್ನು ಕೂಡ ಮಾಡಬಹುದು. ಇನ್ನು ಮೂರನೇದಾಗಿ ಮದುವೆಗಾಗಿ PF ಅಮೌಂಟ್ ಡ್ರಾ ಮಾಡಿಕೊಳ್ಳಬಹುದು. ಸ್ವಂತ ಅಥವಾ ಕುಟುಂಬದವರ ಮದುವೆಗಾಗಿ 12 ತಿಂಗಳ ಮೆಂಬರ್ಶಿಪ್ ನಂತರ ಎಲಿಜಿಬಲ್ ಬ್ಯಾಲೆನ್ಸ್ ನ 100% ಹಣವನ್ನ ನಿಮ್ಮ ಉದ್ಯೋಗ ಅವಧಿಯಲ್ಲಿ ಗರಿಷ್ಠ 5 ಬಾರಿ ಪಡೆಯಬಹುದು. ಮನೆ ಖರೀದಿಸಲು ಅಥವಾ ಕಟ್ಟಲು, ಸೈಟ್ ಖರೀದಿ, ಫ್ಲಾಟ್ ಖರೀದಿ, ಹೊಸ ಮನೆ ನಿರ್ಮಾಣ, ಹಳೆ ಮನೆ ರಿಪೇರಿ ಅಥವಾ ಹೋಮ್ ಲೋನ್ ಮರುಪಾವತಿಗಾಗಿ 12 ತಿಂಗಳ ಮೆಂಬರ್ಶಿಪ್ ನಂತರ 100% ಎಲಿಜಿಬಲ್ ಬ್ಯಾಲೆನ್ಸ್ ಅನ್ನ ಪಡೆಯಬಹುದು. ಇದಕ್ಕೆ ಗರಿಷ್ಠ 5 ಬಾರಿ ಅವಕಾಶ ಇರಲಿದೆ. ಇನ್ನು ಇತರೆ ವಿಶೇಷ ತುರ್ತು ಸಂದರ್ಭಗಳಲ್ಲಿ 12 ತಿಂಗಳ ಮೆಂಬರ್ಶಿಪ್ ನಂತರ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಗರಿಷ್ಠ 2 ಬಾರಿ 100% ವರೆಗೂ ಎಲಿಜಿಬಲ್ ಬ್ಯಾಲೆನ್ಸ್ ವಿತ್ಡ್ರಾ ಮಾಡಬಹುದು. ಕೊನೆಯದಾಗಿ ಉದ್ಯೋಗ ಬಿಟ್ಟಾಗ PF ಅಮೌಂಟ್ ಡ್ರಾ ಮಾಡಬಹುದು. ಒಂದು ವೇಳೆ ನೀವು PF ಮೆಂಬರ್ ಆಗಿ 12 ತಿಂಗಳು ಮುಗಿಯುವ ಮುನ್ನವೇ ಕೆಲಸ ಬಿಟ್ಟರೆ ಉದ್ಯೋಗ ಬಿಡುವಾಗ ನಿಮ್ಮ ಅಕೌಂಟ್ ನಲ್ಲಿರುವ ಪೂರ್ತಿ ಹಣವನ್ನ ಪಡೆಯಬಹುದು. ಇದಕ್ಕೆ ಯಾವುದೇ ಕನಿಷ್ಠ ಅವಧಿಯ ಮಿತಿ ಕೂಡ ಇರುವುದಿಲ್ಲ. ಆದರೆ ಇದು ಸ್ಕೀಮ್ನ ಇತರೆ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಗುತ್ತಿಗೆ ಕಾರ್ಮಿಕರಿಗೆ EPFO ಬಿಗ್ ರಿಲೀಫ್. ಗುತ್ತಿಗೆ ಕಾರ್ಮಿಕರ PFಗೆ ಪ್ರಿನ್ಸಿಪಲ್ ಎಂಪ್ಲಾಯರ್ ಹೊಣೆ. ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಲಾಜಿಸ್ಟಿಕ್ಸ್, ಕನ್ಸ್ಟ್ರಕ್ಷನ್ ಅಥವಾ ಸೆಕ್ಯೂರಿಟಿ ಸರ್ವಿಸ್ಗಳಲ್ಲಿ ಕಾಂಟ್ರಾಕ್ಟ್ ಆಧಾರದ ಮೇಲೆ ಲಕ್ಷಾಂತರ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಇವರಿಗೆ PF ಹಣ ಸರಿಯಾಗಿ ಜಮಾ ಆಗೋಲ್ಲ ಅನ್ನೋ ದೊಡ್ಡ ಕಂಪ್ಲೇಂಟ್ ಇರ್ತದೆ. ಹೊಸ ಸ್ಕೀಮ್ ಇದಕ್ಕೆ ಕಠಿಣ ನಿಯಮವನ್ನು ತಂದಿದೆ. ಇನ್ನು ಮುಂದೆ ಕಾಂಟ್ರಾಕ್ಟ್ ಏಜೆನ್ಸಿ ಸ್ವತಂತ್ರವಾಗಿ ರಿಜಿಸ್ಟರ್ ಆಗಿಲ್ಲದಿದ್ದರೆ ಆ ಕಾರ್ಮಿಕರ PF ಕೊಡುಗೆ ಪಾವತಿಸುವ ಸಂಪೂರ್ಣ ಜವಾಬ್ದಾರಿ ಆಯಾ ಮುಖ್ಯ ಕಂಪನಿಯದ್ದೇ ಆಗಿರುತ್ತೆ. ಕಾಂಟ್ರಾಕ್ಟರ್ ಪಾವತಿಸುತ್ತಿದ್ದರೂ ಸಹ ಅಂತಿಮ ಜವಾಬ್ದಾರಿ ಮುಖ್ಯ ಕಂಪನಿಯ ಮೇಲೆಯೇ ಇರುತ್ತದೆ. ಇದರಿಂದ ಕಾಂಟ್ರಾಕ್ಟ್ ಕಾರ್ಮಿಕರ PF ಹಣ ದುರುಪಯೋಗ ಆಗುವುದು ತಪ್ಪುತ್ತದೆ. ಇದರ ಜೊತೆ ಇನ್ಮುಂದೆ ನಿಮ್ಮ ಡಿಜಿಟಲ್ ರೆಕಾರ್ಡ್ಸ್ ಅಪ್ಡೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಉದ್ಯೋಗಿಯು ತಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ ಮತ್ತು UAN ನಂಬರ್ ಅನ್ನ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿರಲೇಬೇಕು. ಇದು ನಿಮ್ಮ ಹಣ ವಿತ್ಡ್ರಾ ಪ್ರೋಸೆಸ್ ಅನ್ನ ಸುಲಭಗೊಳಿಸಲು ಮತ್ತು ನೀವು ಕೆಲಸ ಬದಲಾಯಿಸಿದಾಗ PF ಟ್ರಾನ್ಸ್ಫರ್ ಆಗಲು ನೆರವಾಗುತ್ತದೆ. EPFO ಈಗಾಗಲೇ ಹೊಸ ಟೆಕ್ ಅಪ್ಡೇಟ್ ಮಾಡ್ತಿದ್ದು ಈ ಪಾಸ್ಬುಕ್ ಸಿಸ್ಟಮ್ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳಿಗೆ ನೇರವಾಗಿ ಇನ್ಸ್ಟಂಟ್ UPI ವಿತ್ಡ್ರಾವಲ್ಸ್ ಮಾಡುವ ತಂತ್ರಜ್ಞಾನದ ಟೆಸ್ಟಿಂಗ್ ಕೂಡ ಸದ್ಯದಲ್ಲಿ ಪೂರ್ಣಗೊಳ್ಳಲಿದೆ. ಒಟ್ಟಿನಲ್ಲಿ ಹೊಸ EPF ಸ್ಕೀಮ್ 2026 ಹಳೆ ಭದ್ರತೆಯನ್ನ ಹಾಗೇ ಉಳಿಸಿಕೊಂಡು ಉದ್ಯೋಗಿಗಳಿಗೆ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ಮತ್ತು ಡಿಜಿಟಲ್ ಸೌಲಭ್ಯಗಳನ್ನು ನೀಡಲು ತರಲಾಗಿದೆ. ಅನೇಕ ಹೊಸ ಬದಲಾವಣೆಗಳ ಜೊತೆ ಉದ್ಯೋಗಿಗಳಿಗೆ PF ಅನ್ನ ಮತ್ತಷ್ಟು ಸರಳಗೊಳಿಸಲಾಗಿದೆ. ಇದು ಖಂಡಿತವಾಗಿಯೂ ಸ್ಯಾಲರಿ ಉದ್ಯೋಗಿಗಳಿಗೆ
ಅನುಕೂಲ ಆಗಲಿದೆ. ಆದ್ದರಿಂದ ನಿಮ್ಮ PF ಅಕೌಂಟ್ನಲ್ಲಿ KYC ಕಂಪ್ಲೀಟ್ ಆಗಿದೆಯಾ ಅನ್ನೋದನ್ನ ಹಿಂದೆ ಒಮ್ಮೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲವೂ ಕರೆಕ್ಟ್ ಆಗಿರುವ ರೀತಿ ನೋಡಿಕೊಳ್ಳಿ. ಈ ಹೊಸ ರೂಲ್ಸ್ ಬಗ್ಗೆ ನಿಮಗೆ ಅನಿಸಿದ್ದನ್ನ ಕಮೆಂಟ್ ಮೂಲಕ ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.